ನಮಸ್ಕಾರ. ಸ್ಪೆಂಡ್ ಲೆಸ್ ದ್ಯಾನ್ 1 minute per hour ಟು ಟ್ರೇಡ್ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಅಂತ ನಾವು ನಮ್ಮ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ವರ್ಕ್ಶಾಪ್ ಬಗ್ಗೆ ನಾವು ಹೇಳಿದ್ದೀವಿ. ಸುಮಾರು ಜನ ಇದ್ರ ಮೇಲೆ ಪ್ರಶ್ನೆ ಕೇಳಿದ್ದಾರೆ, ಅದು ಹೆಂಗೆ ಸ್ಪೆಂಡ್ ಲೆಸ್ ದ್ಯಾನ್ 1 minute per hour ಯಾವ ಥರ ಆಗತ್ತಿದು ಟ್ರೇಡು ಅಂದ್ಬಿಟ್ಟು ಕೇಳಿದ್ದಾರೆ. ಅದಕ್ಕೆ ಒಂದು ಕ್ಲಾರಿಟಿ ಕೊಡೋದಕ್ಕೆ ಇವತ್ತು ಒಂದು ಎಕ್ಸಾಂಪಲ್ ನಾನು ಮಾರುತಿ ಅನ್ನೋ ಒಂದು ಸ್ಟಾಕ್, ಅದರಲ್ಲಾಗಿರೋಂಥ ಪ್ರೈಸ್ ಮೂಮೆಂಟ್, ಅದರಲ್ಲಿ ನಾನು 1 ನಿಮಿಷಕ್ಕಿಂತ ಕಡಿಮೆ ಟೈಮ್ ಸ್ಪೆಂಡ್ ಮಾಡಿ ಪರ್ ಅವರ್ಗೆ ಹೇಗೆ ಇದನ್ನು ಟ್ರೇಡ್ ಮಾಡ್ಬೋದು ಅನ್ನೋ ಒಂದು ಡೀಟೇಲ್ ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತೀನಿ. ಸೊ ಈ ಸ್ಪೆಂಡ್ ಲೆಸ್ ದ್ಯಾನ್ 1 minute per hour ಟು ಟ್ರೇಡ್ ಎಫ್ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಅಂತ ಬಂದಾಗ ನಾವು ನಮ್ಮ ಡೈನಮಿಕ್ ಲೈವ್ ಪ್ರಕಾರ ಟ್ರೇಡಿಂಗ್ ಮಾಡೋದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ತೀವಿ. ಯಾಕಂದರೆ ಡೈನಮಿಕ್ ಸಿಸ್ಟಮ್ ಪ್ರಕಾರ ಡಿಸ್ಕಸ್ ಮಾಡಬೇಕು ಅಂತ ಬಂದರೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋ ಅವಶ್ಯಕತೆಯೇ ಇಲ್ಲ ಡ್ಯೂರಿಂಗ್ ಮಾರ್ಕೆಟ್ ಅವರ್ಸ್. ಓಕೆ, ಸೊ ಲೈವ್ ಬಗ್ಗೆನೇ ಇದನ್ನು ನೋಡೋಣ. ಮಾರುತಿಯಲ್ಲಿ ಆಗಿರೋಂಥ ಪ್ರೈಸ್ ಮೂಮೆಂಟ್ ಏನಪ್ಪ ಆಗಿದೆ ಅಂದರೆ, ರೀಸೆಂಟಾಗಿ ಮಾರುತಿ ಅಲ್ಲಿ ಅದರದ್ದು ಶೇರ್ ಪ್ರೈಸ್ ಆಗಿ ವ್ಯಾಲ್ಯೂ ಆಗಲಿ ಕಂಟಿನ್ಯೂಸ್ ಡೌನ್ ಮೂಮೆಂಟ್ ಆಗ್ತಾ ಬಂದಿದೆ. ಡೌನ್ ಮೂಮೆಂಟ್ ಆಗ್ತಿರೋವಾಗ ನಮ್ಮ ಡೈನಮಿಕ್ ಲೈವಲ್ಲಿ ಕೆಳಗಡೆ ಒಂದು ಮೇಜರ್ ಡೈನಮಿಕ್ ಸಿಗ್ನಲ್ ಬಂದಿದೆ. ಅದನ್ನು ನಮ್ಮ ಈ ಡೈನಮಿಕ್ ಲೈವಲ್ಲಿ ನೋಡಿ, ಇವಾಗ C5 ಅಂತ ಈ ಸಿಗ್ನಲ್ ನಮಗೆ ತೋರಿಸ್ತಾ ಇದೆ. ಸೊ C5 ಅಂದಮೇಲೆ ಕೆಳಗಡೆ ಡೈನಮಿಕ್ ಮೇಜರ್ ಸಿಗ್ನಲು ಬಂದಿದೆ, ಪ್ಲಸ್ ಅದರದ್ದು ಸ್ಟ್ರೆಂತ್ ಏನು ಅನ್ನೋದೇ ಆ ನಂಬರ್ C5. ಸೊ ನಂಬರ್ ಜಾಸ್ತಿ ಆದಷ್ಟು ಸ್ಟ್ರೆಂತ್ ಇನ್ನೂ ಜಾಸ್ತಿ ಆಗ್ತಿದೆ ಅಂತ. ಒಂದೊಂದು ಕಡೆ C1 C2 ಇರುತ್ತೆ. ಇವಾಗ C5 ಅಂದರೆ ಅದಿನ್ನೂ ಜಾಸ್ತಿ ಪ್ರೆಷರ್ ಅಲ್ವಾ. ಸೊ ಆ ಒಂದು ಪ್ರೆಷರ್ ಇಟ್ಕೊಂಡು ಪ್ರೈಸ್ ಮೇಲೆ ಹೋಗೋದಕ್ಕೆ ಟ್ರೈ ಮಾಡ್ತಿರೋದು. ಸೊ ಈ ಮೇಲೆ ಹೋಗೋವಾಗ ಇಮಿಡಿಯೇಟಾಗಿ ಮೇಲೆ ಹೋಗಬೇಕು ಅಂತ ಏನು ಅವಶ್ಯಕತೆ ಇಲ್ವಲ್ಲ, ಅಪ್ ಆ್ಯಂಡ್ ಡೌನ್ ಮೂಮೆಂಟ್ ಮಾಡಿಕೊಂಡೇ ಮೂಮೆಂಟ್ ಆಗತ್ತೆ. ಸೊ ನಾವೇನು ಮಾಡ್ತೀವಿ, ಈ ಡೈನಮಿಕ್ ಲೈವಲ್ಲಿ ಅದರಲ್ಲಿರೋಂಥ ಒಂದು ಬೇಸಿಕ್ ಸಿಂಪಲ್ ಕಾನ್ಸೆಪ್ಟ್ ಅದು ಬಂದ್ಬಿಟ್ಟು ಈ ಡೌಮ್ಯಾಂಟಿಕ್ ಮೆಥಡ್ ಅಂತ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಆಲ್ರೆಡಿ. ಈ ಡೌಮ್ಯಾಂಟಿಕ್ ಮೆಥಡಲ್ಲಿ ಏನಾಗುತ್ತೆ, ಈ ಡೈನಮಿಕ್ ಲೈವ್ ಆಟೋಮೆಟಿಕ್ ನಮಗೆ ಬೈ ಕಾಲ್ ಆಪ್ಷನ್ ಅಥವಾ ಬೈ ಪುಟ್ ಆಪ್ಷನ್ ಅಂತ ಅದೇ ಹೇಳುತ್ತೆ. ಎಲ್ಲಿ ಎಕ್ಸಿಟ್ ಮಾಡಬೇಕು ಅಂತ ಎಕ್ಸಿಟ್ ಕಾಲ್ ಆಪ್ಷನ್, ಎಕ್ಸಿಟ್ ಪುಟ್ ಆಪ್ಷನ್ ಅಂತ ಅದೇ ಹೇಳುತ್ತೆ. ನಾವು ಯಾವುದೇ ಥರದ್ದು ಸ್ಟಾಪ್ ಲಾಸು ಟಾರ್ಗೆಟೆಲ್ಲ ಇಟ್ಕೊಂಡು ಕೂತಿರೋ ಅವಶ್ಯಕತೆ ಇಲ್ಲ. ಓಕೆ, ಪ್ಲಸ್ ಇದನ್ನು ಫಾಲೋ ಮಾಡಿ ಟ್ರೇಡ್ ಮಾಡೋದು ಹೇಗೆ ಅಂತ ಒಂದು ರಿಟರ್ನ್ ಇನ್ಸ್ಟ್ರಕ್ಷನ್ ನಿಮಗೆ ಸಿಗುತ್ತೆ. ಅದರಲ್ಲಿ ಒಂದು 10 ಪಾಯಿಂಟ್ ಇರುತ್ತೆ. ಅಂದರೆ ಡಿಫ್ರೆಂಟ್ ಮಾರ್ಕೆಟ್ ಸಿಚುವೇಷನಲ್ಲಿ ಯಾವ ಥರ ನಾವು ಟ್ರೇಡ್ ಮಾಡಬೇಕು ಅಂತ. ಸುಮಾರು ಜನಕ್ಕೆ ಇವಾಗ 10 ಪಾಯಿಂಟ್ ನಾನು ಕೊಟ್ಬಿಟ್ಟೆ ಇನ್ಸ್ಟ್ರಕ್ಷನ್ ಅಂದಮೇಲೆ ಈ 10 ಪಾಯಿಂಟ್ ಜ್ಞಾಪಕ ಇಟ್ಕೋಬೇಕಾ, ಹೆಂಗಪ್ಪ ಇದು ಅಂದ್ಬಿಟ್ಟು ಯೋಚನೆ ಮಾಡ್ತಾರೆ. ಸೊ ನೀವು ಅಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂದರೆ, 10 ಪಾಯಿಂಟ್ ಬಂದ್ಬಿಟ್ಟು ಡಿಫ್ರೆಂಟ್ ಮಾರ್ಕೆಟ್ ಕಂಡೀಷನ್ಸ್. ಎಲ್ಲ ಥರದ್ದು ಮಾರ್ಕೆಟ್ ಕಂಡೀಷನ್ ಒಂದೇ ದಿವಸ ಒಂದೇ ಸತಿ ಬಂದ್ಬಿಡಲ್ಲ. ಓಕೆ, ಒಂದು ದಿವಸ ಒಂದಿರುತ್ತೆ, ಇನ್ನೊಂದು ದಿವಸ ಇನ್ನೊಂದಿರುತ್ತೆ, ಆ ಥರ ಇರ್ಬೋದು. ಸೊ ಈ ಒಂದು ಇನ್ಸ್ಟ್ರಕ್ಷನ್ ಪ್ರಕಾರ ನಾವು ಮಾಡ್ತಿರೋವಾಗ 1st January 2025 ನೋಡಿ, ನ್ಯೂ ಇಯರ್, ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಅಂತ ಒಂದು ಟ್ರೇಡ್ ಕೊಡ್ತಾ ಇದೆ ಮಾರ್ಕೆಟ್ ನಿಮಗೆ ಹ್ಯಾಪಿ ನ್ಯೂ ಇಯರ್ ವಿಶ್ ಮಾಡೋದು ಹೇಗೆ ಅಂದರೆ, ಒಂದು ಒಳ್ಳೆ ಟ್ರೇಡ್ ಆಪರ್ಚುನಿಟಿ ಕೊಟ್ಟು. ಸೊ ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆ ನಮ್ಮ ಡೈನಮಿಕ್ ಲೈವಲ್ಲಿ ಈ ಸ್ಟಾಕ್ಗೆ ಬೈ ಕಾಲ್ ಆಪ್ಷನ್ ನೌ ಅಂತ ತುಂಬ ಕ್ಲಿಯರಾಗಿ ಈ ಡೈನಮಿಕ್ ಲೈವ್ ಡೌಮ್ಯಾಂಟಿಕ್ ಮೆಥಡ್ ಆ್ಯಕ್ಷನ್ ಇನ್ಫಾರ್ಮೇಷನಲ್ಲಿ ಬರೆದಿದೆ. ಓಕೆ, ಬಟ್ ನಾನು ಯಾವಾಗಲೂ ಏನು ಹೇಳ್ತಿರ್ತೀನಿ, ನಾವು ಯಾವುದೇ ಟ್ರೇಡ್ ತೊಗೊಳಕ್ಕೆ ಮುಂಚೆ ಅದರಲ್ಲಿ ಏನು ನಡೀತಿದೆ, ಎಲ್ಲಿಂದ ಪ್ರೈಸ್ ಬರ್ತಿದೆ, ಏನು ಸ್ಟ್ರೆಂತ್ ಇದೆ ಅನ್ನೋದು ಒಂದು ಸ್ವಲ್ಪ 5 ನಿಮಿಷ ನೋಡ್ಕೊಂಬಿಟ್ರೆ ಮುಗೀತು ಕೆಲಸ ಅಲ್ವಾ. ಸೊ ನೋಡಿದವಾಗ ಕೆಳಗಡೆ ಒಂದು ಮೇಜರ್ ಡೈನಮಿಕ್ ಸಿಗ್ನಲಿಂದ ಬರ್ತಿದೆ. ಓಕೆ, ಓವರಾಲ್ ಇದ್ರದ್ದು ಟ್ರೆಂಡ್ ಬಂದ್ಬಿಟ್ಟು ಡೌನ್ ಟ್ರೆಂಡೆಲ್ಲ ಇರೋದು ಲಾಂಗ್ ಟರ್ಮ್ ಟ್ರೆಂಡ್. ಆ ಡೌನ್ ಟ್ರೆಂಡಲ್ಲಿ ಒಂದು ಮೇಜರ್ ಡೈನಮಿಕ್ ಸಿಗ್ನಲ್ ತನಕ ಬಂದಿದೆ. ಇಲ್ಲಿಂದ ಟರ್ನ್ ಆಗಿ ಮೇಲೆ ಹೋಗೋವಾಗಲೇ ಅದು ಡೌನ್ ಟ್ರೆಂಡಿಂದ ಟ್ರೆಂಡ್ ಚೇಂಜ್ ಆಗೋದು, ಹೌದಾ ಇಲ್ವಾ. ನಮಗೆ ಟರ್ನಿಂಗ್ ಪಾಯಿಂಟಲ್ಲೇ ಇಲ್ಲಿ ಸಿಗ್ನಲ್ ಬರ್ತಾಯಿದೆ. ಸೊ ಇಲ್ಲಿಂದ ಮೇಲ್ ಬಂದು ನಮಗೆ ಬೈ ಕಾಲ್ ಆಪ್ಷನ್ ಹೇಳ್ತಿರೋದು. ಅಷ್ಟರಲ್ಲಿ ನಮ್ಮ ಡೈನಮಿಕ್ ಲೈವಲ್ಲಿ ಇಂಟ್ರಾ ವೀಕ್ ಲಾಂಗ್ ಸಿಗ್ನಲ್ ಆಗಲಿ, ID3 ಲಾಂಗ್ ಸಿಗ್ನಲ್ ಆಗಲಿ, ಇದು ಎರಡೂ ಬೈಯಿಂಗಲ್ಲೇ ಇದೆ. ಓಕೆ, ಸೊ 10 ಪಾಯಿಂಟ್ ಇನ್ಸ್ಟ್ರಕ್ಷನ್ ಹೇಳಿರುತ್ತೆ, ಇದು ಎರಡೂ ನಿಮಗೆ ಡೈರೆಕ್ಷನ್ ಫೇವರಲ್ಲಿ ಇದೆಯಾ, ಟ್ರೇಡು ಆ ಡೈರೆಕ್ಷನ್ ಫೇವರಲ್ಲಿ ಕೊಡ್ತಿದೆಯಾ, ಕಣ್ಮುಚ್ಕೊಂಡು ಟ್ರೇಡ್ ಮಾಡಿ ಅಂದ್ಬಿಟ್ಟು ಇನ್ಸ್ಟ್ರಕ್ಷನ್ ಹೇಳೋದು. ಓಕೆ, ಸೊ ಮಾಡೋಣ ಅಂದ್ಬಿಟ್ಟು ನಾವು ಒಂದು ಕಾಲ್ ಆಪ್ಷನ್, ಅದು ಹೇಳ್ದಂಗೆ ಒಂದು ಕಾಲ್ ಆಪ್ಷನ್ ಬೈ ಮಾಡಿದರೆ 11,300 ಸ್ಟ್ರೈಕ್ ಪ್ರೈಸ್ ಕಾಲ್ ಆಪ್ಷನ್ ಆಲ್ಮೋಸ್ಟ್ 212 ರೂಪೀಸ್ ರೇಂಜಲ್ಲಿ ನಮಗೆ ಸಿಗ್ತಾ ಇರೋದು. ಇದು ಬೈ ಅಂತ ಹೇಳಿದಾಗ ಆ್ಯಕ್ಚುಯಲ್ ಪ್ರೈಸ್ ಬಂದ್ಬಿಟ್ಟು 11,070 ಈ ರೇಟ್ ನಡೀತಿದೆ. ಸೊ ಇದರಲ್ಲಿ ನಾನು ಕಾಲ್ ಆಪ್ಷನ್ 11,300 ಸ್ಟ್ರೈಕ್ ಪ್ರೈಸ್ ಕಾಲ್ ಆಪ್ಷನ್ ತೊಗೊಂಡಿದ್ರೆ 212 ರೂಪೀಸ್ 50 ಪೈಸೆ ಅಂದರೆ ಎಷ್ಟು, ಆಲ್ಮೋಸ್ಟ್ 10,600 ರೂಪಾಯಿ ಇನ್ವೆಸ್ಟ್ಮೆಂಟ್. ಯಾಕಂದರೆ ಇದ್ರದ್ದು ಒಂದು ಲಾಟ್ ಬಂದ್ಬಿಟ್ಟು 50 ಲಾಟ್ ಸೈಜ್ ಮಾರುತಿದ್ದು
ಮೊದಲು 100 ಇತ್ತು, ಇವಾಗ 50 ಮಾಡಿದ್ದಾರೆ ಅದನ್ನು. ಸೊ ಅಷ್ಟು ಇನ್ವೆಸ್ಟ್ಮೆಂಟ್ ಆಗುತ್ತೆ. ಅದೇ ನಾನು ಫ್ಯೂಚರ್ಸಲ್ಲಿ ಮಾಡಿದರೆ 11,070ಗೆ ಬೈ ಮಾಡೋ ಟೈಮಲ್ಲಿ ನಾನು ಫ್ಯೂಚರ್ ಬೈ ಮಾಡಿದರೆ ಯಾವ ರೇಟಿಗೆ ಸಿಕ್ತೋ ಆ ರೇಟಿಗೆ ಬೈ ಮಾಡಿರ್ತಾಯಿದ್ವಿ. ಓಕೆ, ಬಟ್ ಫ್ಯೂಚರ್ಸಲ್ಲಿ ಟ್ರೇಡ್ ಮಾಡಬೇಕು ಅಂದರೆ ಅಲ್ಲಿ ಹತ್ರ 3,53,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾರ್ಜಿನ್ ಬೇಕು. ಅಷ್ಟು ಕ್ಯಾಪಿಟಲ್ ಇರೋರು ಮಾಡ್ತಾರೆ, ಕ್ಯಾಪಿಟಲ್ ಇಲ್ಲದೆ ಇರೋರು ಆಪ್ಷನ್ಸಲ್ಲಿ ಮಾಡ್ಬೋದಲ್ಲ, ನಿಜ ಅಲ್ವಾ? ಸೊ ಅಲ್ಲಿಗೆ ಬೈ ಮಾಡಾದಮೇಲೆ ಏನಾಯಿತು, ಕಂಟಿನ್ಯೂಸ್ ಅಪ್ ಮೂಮೆಂಟ್ ಶುರು ಹಚ್ಕೊಳ್ತು. ಎಲ್ಲೂ ನಾನ್ ಸ್ಟಾಪ್ ಅಂದರೆ ಎಲ್ಲೂ ತಿರುಗಿ ನೋಡೋಂಥ ಇದೇ ಇಲ್ಲ, ಸೀನೇ ಇಲ್ಲ. ಕಂಟಿನ್ಯೂಸ್ ಅಪ್ ಮೂಮೆಂಟ್. 2ನೇ ತಾರೀಕು ಜಾನ್ವರಿ ಅಷ್ಟೊತ್ತಿಗೆ ಈ ಪ್ರೈಸ್ 11,841 ತನಕ ಹೋಗಿದೆ. ಎಲ್ಲಿಂದ? 11,070 ಬೈ ಕೊಟ್ಟಾಗಿಂದ. ಅದು ಬೈ ಕೊಡೋಕ್ಕೆ ಮುಂಚೆ ಇನ್ನೂ ಕೆಳಗಡೆ ಕೊಡೋ ಸಿಗ್ನಲ್ಸ್ ಇತ್ತು ಬಿಡಿ, ಅದು ಬೇರೆ. ಬಟ್ ಈ ಡೊಮ್ಯಾಂಟಿಕ್ ಮೆಥಡ್ ಫಾಲೋ ಮಾಡಿದರೆ 11,070 ಎಂಟ್ರಿ, 11,841 ತನಕನೂ ಹೋಲ್ಡು, ಎಲ್ಲೂ ಎಕ್ಸಿಟ್ ಬಂದಿಲ್ಲ. ಸೊ ಇಲ್ಲಿ ನಾನು ಆಪ್ಷನ್ಸಲ್ಲಿ ಮಾಡಿರೋಂಥದ್ದು 212 ರೂಪೀಸ್ ತೊಗೊಂಡಿರೋಂಥ ಪ್ರೀಮಿಯಮ್ 641. ಓಕೆ, ಅಂದರೆ ಎಷ್ಟಾಯಿತು? ಹತ್ರ 21,000 ಚಿಲ್ಲರೆ ಪ್ರಾಫಿಟ್. ಇದರಲ್ಲಿ ಕ್ಲೋಸ್ ಟು 200%ಗಿಂತ ಜಾಸ್ತಿ ರಿಟರ್ನ್ಸ್ ನಮಗೆ ಈ ಒಂದು ಸಿಂಗಲ್ ಟ್ರೇಡಲ್ಲಿ ಸಿಕ್ಕಿರೋದು. ಬಟ್ ಈ ಸಿಂಗಲ್ ಟ್ರೇಡ್ ಮಾಡೋದ್ರಲ್ಲಿ ನಾವೇನು ಮಾಡಿದ್ವಿ, ನಮ್ಮ ವರ್ಕ್ ಏನಿತ್ತು, ಎಷ್ಟು ಟೈಮ್ ಸ್ಪೆಂಡ್ ಮಾಡಬೇಕಾಗಿತ್ತು ಅಂತ ನೋಡಿದ್ರೆ, ಅದು ಬೈಯಿಂಗ್ ಆಪರ್ಚುನಿಟಿ ಕೊಟ್ಟಾಗ ನಾವು ಒಂದು ಸತಿ ಚೆಕ್ ಮಾಡಿದ್ವಿ ಅಂದರೆ ಪರ್ಟಿಕ್ಯುಲರ್ ಟೈಮಲ್ಲಿ ಮಾತ್ರ ಅದು ಯಾವುದೇ ಟ್ರೇಡ್ ಆಪರ್ಚುನಿಟಿ ಕೊಡುತ್ತೆ. ನಮ್ಮ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ವರ್ಕ್ಶಾಪಲ್ಲಿ ನಾವು ಇದೆಲ್ಲ ಡೀಟೇಲ್ಸ್ ತಿಳಿಸ್ತೀವಿ. ಅಂದರೆ ಯಾವ್ಯಾವ ಟೈಮಿಗೆ ನೀವು ಬಂದು ಚೆಕ್ ಮಾಡಬೇಕು, ಸಿಗ್ನಲ್ ಬಂದಿದೆಯಾ ಇಲ್ವಾ, ಬಂದಿದ್ದರೆ ಟ್ರೇಡ್ ಮಾಡೋಣ, ಬಂದಿಲ್ಲ ಅಂದರೆ ಟ್ರೇಡ್ ಇಲ್ಲ. ಸೊ ಆ ಟ್ರೇಡ್ ತೊಗೊಂಡ್ಮೇಲೆ ಆ ಟೈಮಿಗೆ ಬಂದು ಚೆಕ್ ಮಾಡಬೇಕು, ಏನಾದರೂ ಎಕ್ಸಿಟ್ ಸಿಗ್ನಲ್ ಬಂದಿದೆಯಾ ಅಂದರೆ ಅದ್ರ ಪಾರ್ಟ್ಗೆ ಹೋಗ್ತಾ ಇದ್ದರೆ ನಿಮಗೆ ಕೆಲಸ ಇಲ್ಲ. ಕೊನೆಯಲ್ಲಿ ಮೇಲೆ ಹೋಗ್ತಿರೋವಾಗ ಟಾಪಲ್ಲಿ ಇವಾಗ ಮೇಲ್ಗಡೆ ಒಂದು ಡೈನಮಿಕ್ ಮೇಜರ್ ಸಿಗ್ನಲ್ ಬಂದಿದೆ. ಈ ಡೈನಮಿಕ್ ಮೇಜರ್ ಸಿಗ್ನಲ್ ಬಂದಾಗ ನಾವು ಆಪ್ಷನ್ಸಲ್ಲಿ ಟ್ರೇಡ್ ಮಾಡೋರು ಏನು ಮಾಡ್ತೀವಿ, ಪ್ರಾಫಿಟ್ ಸೆಕ್ಯೂರ್ ಮಾಡ್ತೀವಿ. ಪ್ರಾಫಿಟ್ ಸೆಕ್ಯೂರ್ ಮಾಡೋದು ಹೇಗೆ ಅನ್ನೋದು ಕೂಡ ನಾವು ಟ್ರೈನಿಂಗಲ್ಲಿ ತಿಳಿಸ್ತೀವಿ. ಬಟ್ ನೀವಿಲ್ಲಿ ಎಕ್ಸಿಟೇ ಮಾಡ್ಕೊಂಬಿಟ್ರು, ಕಂಪ್ಲೀಟ್ ಎಕ್ಸಿಟೇ ಮಾಡ್ಕೊಂಬಿಟ್ರು ಹತ್ರ 200% ರಿಟರ್ನ್. ಓಕೆ, ಎಲ್ಲೂ ಕೆಲಸನೇ ಇಲ್ಲ, ಅನಲೈಸ್ ಮಾಡೋ ಅವಶ್ಯಕತೆ ಇಲ್ಲ, ಪ್ರೆಡಿಕ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಮಾರ್ಕೆಟಲ್ಲಿ ಏನು ನ್ಯೂಸ್ ಬಂತು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾವ ಎಕ್ಸ್ಪರ್ಟ್ ಇನ್ಕ್ಲೂಡಿಂಗ್ ನಾನು, ಯಾಕಂದರೆ ನನ್ನನ್ನು ನೀವು ಎಕ್ಸ್ಪರ್ಟ್ ಅಂತ ತಿಳ್ಕೊಂಬಿಟ್ರೆ ಅದು ತಪ್ಪು. ನಾನು ಎಕ್ಸ್ಪರ್ಟ್ ಇಲ್ಲ. ಈ ಡೈನಮಿಕ್ ಸಿಸ್ಟಮ್, ಡೈನಮಿಕ್ ಲೈವನ್ನಾಗಲಿ ನಾನು ಆಲ್ಮೋಸ್ಟ್ 11 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ಅದ್ರ ಬಗ್ಗೆ ಟ್ರೈನಿಂಗ್ ಕೊಡ್ತಾಯಿದ್ದೀನಿ. ಕೊಡ್ತಿರೋವಾಗ ಅದರ ಮೇಲೆ, ಅದನ್ನು ಯೂಸ್ ಮಾಡೋದ್ರ ಮೇಲೆ ಇರೋಂಥ ಒಂದು ಎಕ್ಸ್ಪೀರಿಯನ್ಸ್ ನನಗೆ. ಎಕ್ಸ್ಪರ್ಟ್ ಅಲ್ಲ, ಎಕ್ಸ್ಪೀರಿಯನ್ಸ್ ಬೇರೆ, ಎಕ್ಸ್ಪರ್ಟ್ ಬೇರೆ. ಓಕೆ, ನಾನು ಎಕ್ಸ್ಪರ್ಟ್ ಆಗಬೇಕು ಅಂತ ಇಲ್ಲಿ ಬರಲಿಲ್ಲ. ಸೊ ಆ ಒಂದು ಎಕ್ಸ್ಪೀರಿಯನ್ಸಲ್ಲಿ ಸುಮ್ಮನೆ ಒಂದು ಟ್ರೇಡ್ ತೊಗೊಂಡ್ವಿ, ಸುಮ್ಮನೆ ಕೂತ್ಕೊಂಡ್ವಾ, ಆವಾಗ ಚೆಕ್ ಮಾಡಿದ್ವಾ, ಎಕ್ಸಿಟ್ ಕೊಟ್ಟಿದೆಯಾ ಕೊಟ್ಟಿಲ್ವಾ, ಸುಮ್ಮನೆ ಕೂತ್ಕೊಂಡ್ವಾ, ಇಷ್ಟೇ ಕೆಲಸ ನಿಮಗೆ. ಸೊ 1 ಜಾನ್ವರಿ ಎಂಟ್ರಿ ತೊಗೊಂಡಿರೋದು 2 ಜಾನ್ವರಿ ಅಷ್ಟೊತ್ತಿಗೆ 200% ರಿಟರ್ನ್. ನ್ಯೂ ಇಯರ್ಗೂ ಅದಕ್ಕೆ ತಕ್ಕಂಗೆ ಮಾರ್ಕೆಟ್ ನಿಮಗೆ ಒಳ್ಳೆ ಗಿಫ್ಟು ಕೊಟ್ಟಿದೆ. ಓಕೆ, ಇದು ಸ್ಪೆಂಡ್ ಲೆಸ್ ದ್ಯಾನ್ 1 minute per hour ಟು ಟ್ರೇಡ್ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಹೇಗೆ ಅನ್ನೋದಕ್ಕೆ ಸೊಲ್ಯೂಷನ್. ನಮಸ್ಕಾರ.